ದಿವಾಳಿ ಹಬ್ಬಕ್ಕೆ ಗೆದ್ದಿ ಗಿಡಕ್ಕೆ ಮತ್ತಿ ಹೋಗ ಗಂಗಮ್ಮನ ಹೋಗ ಕೆಸ್ಕರ್ ಹೋಗಿ ಎಂತ 60 ಒಟ್ಟು ನಮ್ಮ ಕಾಡಂಗೆ ಪ್ರಕೃತಿಗೆ ಏನ್ ಸಿಕ್ಕುತ್ತೋ ಅದನ್ನೇ ತೆಗೆದು ಗೆದ್ದಿಗೆ ಹಾಕಿ ಒಂದು ಬಲೀಂದ್ರನ ಪೂಜೆ ಮಾಡುವಂತದ್ದು. ಮಗ ಅಡ್ಕೋಳೆಲ್ಲ ಬಿದ್ದದ್ದು ಹೇಕಿ ಕೊಡಿ ಮಗ. ಹೊಲಿ ಕೊಟ್ರು ಬಲಿ ತಕೊಂಡ್ರು ಬಲಿಂದ್ರ ದೇವ್ರ ತಮ್ಮ ಸಾಮ್ರಾಜ್ಯ ತಾಯಿ ಬಂದ್ರು ಹೊಲಿಯೇ ಬಾ. ಹೊಲಿ ಕೊಟ್ರು ಬಲಿ ತಕೊಂಡ್ರು ಬಲಿಂದ್ರ ದೇವ್ರ ತಮ್ಮ ಸಾಮ್ರಾಜ್ಯ ತಾಯಿ ಬಂದ್ರು ಹೊಲಿಯೇ ಬಾ. ಹೊಲಿ ಕೊಟ್ರು ಬಲಿ ತಕೊಂಡ್ರು ಬಲಿಂದ್ರ ದೇವ್ರ ತಮ್ಮ ಸಾಮ್ರಾಜ್ಯ ತಾಯಿ ಬಂದ್ರು ಹೊಲಿಯೇ ಬಾ. ಹುಲ್ಲುಕುತ್ರಿಗೂ ನಾವು ದೀಪ ಇಡುವಂತ ಒಂದು ಕ್ರಮ. ಬಲೀಂದ್ರ ಕೊಟ್ಟ ಜಲ, ಬಲೀಂದ್ರ ಕೊಟ್ಟ ಭೂಮಿ, ಅದಕ್ಕೋಸ್ಕರ ಯಾವತ್ತೂ ಈ ಜೀವಜಂತುಗಳಿಗೆ ಜಲ ಕಡಿಮೆ ಇದೆ ಇರಲಿ ಅಂತೇಳಿ ಬಾಮಿ ಕಟ್ಟಿಗೂ ನಾವು ದೀಪ ಇಡುವಂತದ್ದು ಬಲೀಂದ್ರನ ಹೆಸರಂಗೆ. ಬಲೀಂದ್ರ ಎಲ್ಲರಿಗೂ ಒಳ್ಳೇದು ಮಾಡಿಕೊಡಿ. ಒಳಗೆ ಬಲಿ ರಾಶಿ ಅಂದ್ರೆ ಭತ್ತದ ರಾಶಿ ಇರುತ್ತೆ, ಭತ್ತದ ರಾಶಿಗೆ ಒಂದು ದೀಪ ಇಟ್ಟು ಬಲೀಂದ್ರ ಹತ್ರ ಬೇಡ್ಕೊಂಡು ಮನೆ ದೈವಕ್ಕೂ ಒಂದು 2 ನೆಣಿಕೋಲನ್ನ ಹೂವನ್ನ ಎಲ್ಲಿಯಕ್ಕೇನ ಹಾಕುವಂತ ಸಂಪ್ರದಾಯ. ಸ್ವಾಮಿ ಬಲೀಂದ್ರ, ಸ್ವಾಮಿ ಪಂಜೋಲಿ ಬೈಕಾಟಿ. ಈ ಸ್ಥಳದ ನಾಗ, ನಮ್ಮ ಗ್ರಾಮದ ಸ್ವಾಮಿ. ಇದು ನಮ್ಮ ಗ್ರಾಮದ ಬೊಬ್ಬರಿಯ, ಘಟಾಘಟಿ ಬೊಬ್ಬರಿಯ. ಏನ್ ಕೇಂದ್ರು ಅದನ್ನ ನಡೆಸಿಕೊಡುವಂತ ಮಾತಾಡುವ ಬೊಬ್ಬರಿ ಅಂತೇಳಿ ನಮ್ಮ ಬೊಬ್ಬರಿ ಹೇಳುತ್ತೆ. ಬೊಬ್ಬರಿ ಆದ್ಮೇಲೆ ಬೊಬ್ಬರಿನ ಗಣ, ಇದು ಬೊಬ್ಬರಿನ ಗಣಕ್ಕೂ ಒಂದು ಇಡುವಂಥದ್ದು. ಈ ವಿಡಿಯೋದಂಗೆ ಕೆಲವು ಮುಖ ಬಂದಿತ್ತು, ಕೆಲವು ಮುಖ ಬರಲಿಲ್ಲ, ಕಪ್ಪಾಯ್ತು. ಹಾಗಂದೇಳಿ ಲೈಟ್ ಹಾಕಿ ವಿಡಿಯೋ ಮಾಡುವಂಥದ್ದಲ್ಲ. ನಾವು ರೈತರು ಹೆಂಗ್ ಕೇಳಿದ್ರೆ ಮೊದಲಿಂದಲೂ ಕೂಡ ಕತ್ಲಿ ಹರ್ಕೊಳ್ಳೆ ಹಿಂಗೆ ಗೆದ್ದಿಗೊಂದು ಸೂಡಿ ಹಿಡ್ಕೊಂಡು ದೀಪ ಇಡೋದು. ಆದ್ರಿಂದ ಹೆಂಗಿತ್ತು ಹಾಗೆ ಕತ್ಲೆಂಗೆ ಮುಖ ಕಾಣಿದ್ರು ನಿಮ್ಗೆ ಸ್ವರತ್ ಹೊರತ ನಿನ್ಸ್ಕೊಂಡಿದೆ. ಕಾಂಬ ಮುಂದೆಂತ ಕಾಂಬ ಬನ್ನಿ. ಆಗಳಿಗೆಲ್ಲ ಎಷ್ಟು ಗೆದ್ದಿ ಎಂತೆಂತ ಇದಕ್ಕೆಲ್ಲ ಅದನ್ನ 6 ಗಂಟೆಗೆ ಹೊರಟ್ರೆ ಮನಿ ಬಪ್ಪತ್ತಿನ 10 ಗಂಟೆ ರಾತ್ರಿ ಅಪ್ಪದ ಗೆದ್ದಿ ದೀಪ ಇಟ್ಟು ಬಪ್ಪತ್ತಿ. ಅದ್ರ ಮೇಲೆ ತುಳಸಿ ಪೂಜೆ. ಈಗಲ್ಲೆಲ್ಲ ಮನೆ ರಸ್ತಿ ಸಂತ ಸೇತ್ಮಿ ಅಪಾರ್ಟ್ಮೆಂಟ್ ಅಂದೇಳಿ ಗೆದ್ದಿ ಹಪ್ಪು ಜಾಗ ಎಲ್ಲ ಪಾರು ಮನೆ ಬಪ್ಪು ದಿಕ್ಕು ಸಿಕ್ಕುದಿಲ್ಲ. ಒಂದೊಂದು ಮನೆಯಿಂದೆಲ್ಲ ಆಗಲಿಕ್ಕೆ ಎಷ್ಟೆಷ್ಟು ಜನ. ಆ ಹಬ್ಬವೇ ಬೇರೆ, ಈ ಕಾಲಿನ ಹಬ್ಬವೇ ಬೇರೆ. ಇರಲಿ, ಕಾಲ ಎಷ್ಟೇ ಬದಲಾಗಲಿ ಏನೇ ಆಗಲಿ, ಯಾರು ನಮ್ಮ ವಾಡಿಕೆ ನಮ್ಮ ಸಂಪ್ರದಾಯ ಅದನ್ನು ಬಿಡಬೇಡಿ, ಅದನ್ನು ಮುಂದುವರ್ಸ್ಕೊಂಡು ಹಾಕೋದಷ್ಟೇ.